ಹಾಯ್ ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲ್ ಆಗಿರುವಂಥ ಹೆಲ್ತಿ ಸ್ವೀಟ್ ಮಾಡೋಣ. ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಈ ಸ್ವೀಟ್ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುತ್ತೆ. ಮತ್ತು ತುಂಬ ಬೇಗ ಮಾಡುವಂಥದ್ದು, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಸ್ವೀಟ್ ಇದು. ಹುಳ್ಳಿಕಾಳು ಹೂರಣ ನೋಡಿ, ನಾನು ಹುಳ್ಳಿಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಪರವಾಗಿಲ್ಲ, ನೆನೆಸಿಲ್ಲ ಅಂದರೂ ಬೇಯಿಸ್ಬೋದು, ಬಟ್ ಬೇಗ ಬೇಯಲಿ ಅಂತ ನೆನೆಸ್ಕೊಂಡಿದ್ದೀನಿ. 1 ಕಪ್ ಕಾಯಿ ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ ಕಾಯಿ ಹಾಲಿಗೆ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಬೇಕು ಹುಳ್ಳಿಕಾಳಿಗೆ. ಹುಳ್ಳಿಕಾಳನ್ನ ಫಸ್ಟು 4-5 ವಿಶಿಲ್ ಹಾಕಿ ಬೇಯಿಸ್ಕೊಬೇಕು. ಅದು ಬೇಗ ಬೇಯೋದಿಲ್ಲ, ಹಾಗಾಗಿ ಒಂದು 4-5 ವಿಶಿಲಂತೂ ಹಾಕಿಸ್ಬೇಕಾಗುತ್ತೆ. ಕಾಯಿ ಹಾಲಿಗೆ 1 ಕಪ್ಪು ತೆಂಗಿನ ತುರಿ ಮತ್ತು ಹಸಿದಿರಬೇಕು, ಫ್ರೆಶ್ ಆಗಿರಬೇಕು ತೆಂಗಿನ ಹಾಲಿಗೆ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತೊಗೊಂಡ್ರೆ ಅದು ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಸಣ್ಣಗೆ ರುಬ್ಬಬೇಕು, ನೈಸಾಗಿರಬೇಕು. ನೀರು ಹಾಕಿದರೆ ನೋಡಿ ಹಾಲು ಥರ ಆಗಬೇಕು, ಕಾಯಿ ಸಿಗಬಾರ್ದು. ಅಷ್ಟು ಸಣ್ಣಗೆ ರುಬ್ಕೊಂಡಿರಬೇಕು ಕಾಯಿ ಹಾಲಿಗೆ. ಇಷ್ಟೇ ಕಾಯಲ್ಲಿ ರೆಡಿ ಆಗುತ್ತೋ ನಮಗೆ. ಹುಳ್ಳಿಕಾಳು ಬೆಂದಿರುತ್ತೆ ನೋಡಿ. ಫಸ್ಟು ಹುಳ್ಳಿಕಾಳನ್ನ ಮಿಕ್ಸಿ ಮಾಡ್ಕೊಂಬಿಡಬೇಕು. ಅದಾದಮೇಲೆ ಬೆಲ್ಲ ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಹುಳ್ಳಿಕಾಳು ಹೂರಣ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿಂದರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಬೇಗನೆ ಮಾಡುವಂಥದ್ದು, ಮನೇಲಿರುವಂಥ ಸಾಮಾನಿಂದಲೇ ನಾವು ಇದನ್ನು ಮಾಡ್ಕೊಂಬಿಡ್ಬೋದು. ಆದರೆ ಕಾಯಲ್ಲಿಗೆ ಮಾತ್ರ ಫ್ರೆಶ್ ತೆಂಗಿನಕಾಯಿ ಇದ್ದರೆ ಚೆನ್ನಾಗಾಗುತ್ತೆ. ಮತ್ತು ತುಂಬ ಸಣ್ಣಗೆ ರುಬ್ಬಿರಬೇಕು, ಅದಕ್ಕೆ ಜಾಸ್ತಿ ನೀರು ಕೂಡ ಹಾಕಬಾರ್ದು, ಆಗ ಅದು ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ವೀಟ್ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಏನು ಮಾಡಿಕೊಡೋದು ಅಂತ ಅಂದ್ಕೊಂಡಾಗ ಇದನ್ನು ಮಾಡಿಕೊಡ್ಬೋದು. ಅವ್ರ ಹೆಲ್ತಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಬೇಗನೆ ನಾವು ಮನೆಯಲ್ಲಿ ಮಾಡಿಕೊಟ್ಬಿಡ್ಬೋದು. ಅವರು ತುಂಬ ಇಷ್ಟಪಟ್ಟು ತಿನ್ಬೋದು. ಸ್ವೀಟ್ ಇರೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ. ಹುಳ್ಳಿಕಾಳಿನ ಹೂರಣ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.